ವಕ್ಫ್ ಬೋರ್ಡ್ ಕಾಯ್ದೆ ತಿದ್ದುಪಡಿಗೆ ಮುಸ್ಲಿಮರ ತೀವ್ರ ವಿರೋಧ. ಮಸೀದಿಗಳ ಮುಂದೆ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ. ವಕ್ಫ್ ಬೋರ್ಡ್ ಸಾರ್ವಜನಿಕರ ಆಸ್ತಿಯನ್ನ ತನ್ನದೆಂದು ಕಬಳಿಕೆ ಮಾಡುತ್ತಿದೆ. ಹೀಗಾಗಿ ವಕ್ಫ್ ಬೋರ್ಡ್ ಅನ್ನೇ ರದ್ದುಗೊಳಿಸಬೇಕೆಂದು ಹಲವು ತಿಂಗಳುಗಳಿಂದ ರಾಜ್ಯದಲ್ಲಿ ಕೂಗು ಕೇಳಿಬರ್ತಾ ಇತ್ತು. ಇತ್ತ ಸರ್ಕಾರ ಅದನ್ನ ಪರಿಶೀಲನೆ ನಡೆಸಲಾಗುವುದು ಅಂತ ಕೂಡ ಹೇಳಿತ್ತು. ಇತ್ತ ಈ ವಿಚಾರ ರಾಷ್ಟ್ರ ಮಟ್ಟದಲ್ಲಿಯೂ ಚರ್ಚೆಗೆ ಗ್ರಾಸವಾಗಿತ್ತು. ವಕ್ಫ್ ಬೋರ್ಡ್ ಕಾಯ್ದೆ ತಿದ್ದುಪಡಿ ವಿಚಾರವನ್ನ ಲೋಕಸಭೆಯಲ್ಲಿ ಕೂಡ ಮಂಡಿಸಲಾಗಿತ್ತು. ವಕ್ಫ್ ಕಾಯ್ದೆ 1995 ತಿದ್ದುಪಡಿ ಮಾಡುವ ಆದೇಶಕ್ಕೆ ಅಂಗೀಕಾರ ಕೂಡ ಸಿಕ್ಕಿತ್ತು. ಇದನ್ನ ಖಂಡಿಸಿ ತುಮಕೂರಿನಲ್ಲಿ ಮುಸ್ಲಿಂ ಬಾಂಧವರು ಕೇಂದ್ರ ಸರ್ಕಾರ ನಮ್ಮ ಹಕ್ಕನ್ನ ಕಸಿಯುತ್ತಿದೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ತುಮಕೂರಿನಲ್ಲಿ ವಕ್ಫ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ವಿವಿಧ ಮಸೀದಿಗಳಲ್ಲಿ ನಮಾಜ್ ಮುಗಿದ ನಂತರ ಮಾನವ ಸರಪಳಿ ಮಾಡಿ ವಕ್ಫ್ ಕಾಯ್ದೆ ತಿದ್ದುಪಡಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಮುಸ್ಲಿಂ ಮುಖಂಡ ತಾಜುದ್ದೀನ್ ಮಾತನಾಡಿ, ಸರ್ಕಾರವು ಮುಸ್ಲಿಮರಿಗೆ ತೊಂದರೆ ಕೊಟ್ಟು ನಮ್ಮ ಹಕ್ಕುಗಳನ್ನ ಕಿತ್ತುಕೊಳ್ಳುವ ಕೆಲಸ ಮಾಡ್ತಿದೆ. ಕೇಂದ್ರ ಸರ್ಕಾರ ನಮ್ಮನ್ನ ಮಲತಾಯಿ ಧೋರಣೆಯಿಂದ ಕಾಣ್ತಿದೆ. ಈ ಕೂಡಲೇ ವಕ್ಫ್ ಕಾಯ್ದೆ ತಿದ್ದುಪಡಿ ವಾಪಸ್ ಪಡಿಬೇಕಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ದಿನ ಮಕ್ಕಾ ಮಸೀದಿ ಬಾರ್ಲಿನಲ್ಲಿ ಏನು ವಕ್ಫ್ ಕಾಯ್ದೆ 2025 ವಿರೋಧಿಸಿ ಈ ಪ್ರತಿಭಟನೆ ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಮಾನವ ಸರಪಳಿ ಮಾಡಿ ಎಲ್ಲ ಊರುಗಳಲ್ಲಿ ಈ ನಮಾಜ್ ನಂತರ ಎಲ್ಲ ಮುಸಲ್ಮಾನರು ನಮ್ಮ ಜೊತೆ ಇರುವಂಥ ಎಲ್ಲರೂ ಸೇರಿ ಈ ಪ್ರತಿಭಟನೆ ಮಾಡುವಂಥ ಉದ್ದೇಶ ಏನಂದರೆ, ನಮ್ಮ ಕೇಂದ್ರ ಸರ್ಕಾರ ತಂದಿರುವಂತಹ ಏನು ತಿದ್ದುಪಡಿ ಇದೆ, ಈ ಆ್ಯಕ್ಟ್ ಏನು ಮಾಡಿದ್ದಾರೆ ಇದು ಸಂಪೂರ್ಣವಾಗಿ ಮುಸ್ಲಿಂ ವಿರೋಧಿ. ಇದೇ ರೀತಿ ಇದು ಆ್ಯಂಟಿ ಕಾನ್ಸ್ಟಿಟ್ಯೂಷನಲ್ ಇದೇನು ಅಮೆಂಡ್ಮೆಂಟ್ ತಂದಿದ್ದಾರೆ ವಿರುದ್ಧವಾಗಿ ನಮ್ಮ ದೇಶದ ಎಲ್ಲ ಸಾಮಾನ್ಯರ ಜನರು, ಮುಸಲ್ಮಾನರು, ಹಿಂದೂ, ಸಿಖ್ಖರು, ಕ್ರೈಸ್ತರು ಎಲ್ಲರೂ ವೈಯಕ್ತಿಕ ಕಾನೂನು, ಅವರ ಧರ್ಮಕ್ಕೆ ಪಾಲನೆ, ಇದೆಲ್ಲ ನಮ್ಮ ಸಂವಿಧಾನ ಅಡಿಯಲ್ಲಿ ಅವರವರ ಹಕ್ಕು ಇದನ್ನು ವಿರೋಧಿಸಿ ನಮ್ಮ ಕೇಂದ್ರ ಸರ್ಕಾರ ಏನು ಈ ತಿದ್ದುಪಡಿ ತಂದು ಈ ಕಾಯ್ದೆಯನ್ನು ಮಾಡಿದೆ. ಇದನ್ನು ಸಂಪೂರ್ಣವಾಗಿ ನಾವು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಈ ಪ್ರತಿಭಟನೆಯ ಮೂಲಕ ಈ ದೇಶದಲ್ಲಿ ಇರುವಂಥ ಎಲ್ಲ ಜನರಿಗೆ ನಾವು ತಿಳಿಸೋದೇನೆಂದರೆ, ಈ ತಿದ್ದುಪಡಿ ಏನು ತಂದಿರೋದ ಕಾಯ್ದೆ ಇದೆ ಇರೋದನ್ನು ನಾವು ವಿರೋಧಿಸ್ತಾ ಇದ್ದೇವೆ. ಯಾವ ಕಾರಣಕ್ಕೂ ಇದು ಒಪ್ಪೋದಿಲ್ಲ. ಮುಂದೆ ಬರುವಂಥ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಇನ್ನು 3 ತಿಂಗಳಿಂದ ಕೂಡ ಇದೇ ರೀತಿ ಪ್ರತಿಭಟನೆ ಬರ್ತಾ ಇದ್ದೇವೆ. ಈ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಒತ್ತಡ ಹೇರಿದ್ರೂ ನಾವು ಪ್ರತಿಭಟನೆ ಮುಂದುವರಿಸ್ತೇವೆ. ಈ ಕಾನೂನು ನಾವು ಒಪ್ಪೋದಿಲ್ಲ. ಯಾಕೆ ಅಂದರೆ ಇದು ಸಂಪೂರ್ಣವಾಗಿ ಮುಸ್ಲಿಂ ವಿರೋಧ ಮತ್ತು ನಮ್ಮ ಸಂವಿಧಾನ ವಿರೋಧಿಯಾಗಿದೆ. ಇವಾಗ ಮುಸಲ್ಮಾನರ ಹಕ್ಕುಗಳ ದಮನ ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ, ನಾವು ಕಡೆದಾಗಿ ನಮ್ಮ ಎಜುಕೇಷನ್ ಪಾಲಿಸಿಗಳು, ನಾವು ಓದುವಂಥ ಈ ಸ್ಕೂಲು ಕಾಲೇಜುಗಳ ಮೇಲೆ ಇವರ ಕಣ್ಣಿದೆ. ಇದೇ ರೀತಿ ವಕ್ಫ್ ಪ್ರಾಪರ್ಟಿ ನಮ್ಮ ಔಖಾಫಲ್ಲಿ ಇರುವಂತಹ ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಮುಸಲ್ಮಾನರ ಏಳಿಗಾಗಿ ಕೊಟ್ಟಿರುವಂತಹ ಈ ಆಸ್ತಿಯನ್ನು ಸರ್ಕಾರದ ಬಳಕೆ ಮಾಡಿ ಕಬಳಿಸಲು ಪ್ರಯತ್ನ ಮಾಡ್ತಾ ಇದಕ್ಕೆ ಇದನ್ನು ವಿರೋಧಿಸಿ ನಮ್ಮ ಪ್ರತಿಭಟನೆ ಇದೇ ರೀತಿ ಮುಂದುವರಿತಾ ಇದೆ. ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಯಾವತ್ತೇ ಕೂಗು ನೀಡಲಿ ನಾವು ಬಂದು ಇದೇ ರೀತಿ ಪ್ರತಿಭಟನೆ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ದೊಡ್ಡ ಸಭೆಗಳು ನಡೆಯಲಿದೆ. ನಾವು ಈ ಮುಂದೆ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ, ನೀವು ದಯವಿಟ್ಟು ಈ ಕಾಯ್ದೆ ಹಿಂಪಡಿಬೇಕು. ನಮ್ಮ ರಾಷ್ಟ್ರಪತಿಗಳಲ್ಲಿ ನಾವು ಮನವಿ, ನೀವು ಏನು ನೋಡದೆ ಸಹಿ ಹಾಕಿ ಕಳಿಸಿದ್ದೀರಾ, ದಯಮಾಡಿ ನೀವು ನಿಮ್ಮಲ್ಲಿ ಹಕ್ಕಿದೆ, ನೀವು ಈ ಕಾಯ್ದೆ ವಾಪಸ್ ಪಡಿಬೇಕಂತ ಮನವಿ ಮಾಡ್ತೇವೆ. ಮತ್ತೊಬ್ಬ ಮುಖಂಡ ಸೈಯದ್ ಬುರಾನುದ್ದೀನ್ ಮಾತನಾಡಿ, ಸರ್ಕಾರಗಳು ನಮ್ಮ ಅಸ್ತಿತ್ವವನ್ನ ಕಿತ್ಕೊಳ್ತಿವೆ. ಸರ್ಕಾರ ಮುಸ್ಲಿಮರನ್ನ ತುಳಿಯುವ ಕೆಲಸ ಮಾಡ್ತಿದೆ. ಸರ್ಕಾರ ಈ ಕೂಡಲೇ ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನ ವಾಪಸ್ ಪಡೆಯಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ದೇಶದಾದ್ಯಂತ ಹೋರಾಟ ಮಾಡ್ತೇವೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಇವತ್ತು ಶುಕ್ರವಾರ ನಮಾಜಿ ಮಾಡಿದ ನಂತರ ನಾವು ಇವತ್ತು ಸೇರಿದ ಉದ್ದೇಶ ಏನೆಂದರೆ, ಈ
ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಆ್ಯಕ್ಟ್ ಇದೆಯೋ ತಂದಿದ್ದಾರೆ ಇವರು. ಇದು ಉದ್ದೇಶಪೂರ್ವಕ ನಮ್ಮ ಸಮಾಜ, ನಮ್ಮ ಸಮುದಾಯ ಅದು ಆಸ್ತಿಗಳನ್ನು ಒಡೆದು ನಮಗೆ ಸರ್ವನಾಶ ಮಾಡೋಕ್ಕೆ ಹೊರಟಿದ್ದಾರೆ. ಇದು ಆಗೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಮಾನವ ಸರಪಳಿ ಹ್ಯೂಮನ್ ಚೈನ್ ಮಾಡಬೇಕು ಅಂತ ತುಂಬ ದಿವಸದಿಂದ ನಾವು ಪ್ಲ್ಯಾನಿಂಗ್, ನಮಗೆ ನಮ್ಮ ಮುಸ್ಲಿಂ ನಾಯಕರಿಂದ ಪರ್ಸ್ನಲ್ ಲಾ ಬೋರ್ಡಿಂದ ನಮಗೆ ಆದೇಶ ಬಂದಿತ್ತು. ನಾವು ಪರ್ಮಿಷನ್ ಕೇಳಿದ್ರೆ ಈ ಸರ್ಕಾರಗಳು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ನಮಗೆ ಸಂವಿಧಾನ ಹಕ್ಕು ಕೊಟ್ಟಿದ್ದಾರೆ, ಹೋರಾಟ ಮಾಡೋಕ್ಕೋಸ್ಕರ ನಮಗೆ ಆದೇಶ ಕೊಟ್ಟಿದ್ದಾರೆ, ನಾವು ಹೋರಾಟ ಮಾಡ್ಬೋದು. ಆದರೆ ನಮಗೆ ಇಲ್ಲಿ ಉಲ್ಲಂಘನೆ ಮಾಡ್ತಿದ್ದಾರೆ. ಈ ಸರ್ಕಾರ ಉದ್ದೇಶಪೂರ್ವಕವಾಗಿ ನಮಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ನಾವು ರೋಡ್ಗಿಳಿದು ನಾವು ಜನಕ್ಕೆ ತೋರ್ಸೋಣ ನಮ್ಮ ಮೇಲೆ ಅನ್ಯಾಯ ಆಗ್ತಾಯಿದೆ ಅಂದರೆ ಅನ್ಯಾಯ ಮಾಡೋಕ್ಕೆ ಈ ಸರ್ಕಾರಗಳು ಪಿತೂರಿ ಇದೆ. ಉದ್ದೇಶಪೂರ್ವಕವಾಗಿ ನಮ್ಮ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ನಾವು ಹೆಂಗೆ ಹೋಗಬೇಕು? ಇದರಲ್ಲಿ ಯಾರ್ಯಾರು ಕೈವಾಟ ಇದೆ? ಈ ಕಾಂಗ್ರೆಸ್ ಸರ್ಕಾರ ಕೈವಾಟ ಇದೆ ನನಗೆ ಅನಿಸ್ತಾ ಇದೆ. ಯಾಕೆ ನೀವು ನಮಗೆ ಈ ಥರ ಮಾಡ್ತಿದ್ದೀರಾ? ಯಾಕೆ ನಾವು ಮುಸಲ್ಮಾನರು ನಿಮ್ಗೆ ಬೇಕಾಗಿಲ್ವಾ? ಯಾಕೆ ಮುಸಲ್ಮಾನರಿಗೆ ಈಗ ಯಾಕೆ ತುಳಿಯೋಕೆ ಹೋಗ್ತಾ ಇದ್ದೀರಾ? ನಾವು ಯಾವ ಕಾರಣಕ್ಕೂ ಈ ತಿದ್ದುಪಡಿ ಕಾಯ್ದೆ ನಾವು ಒಪ್ಪೋದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಯುವಕರು ನಮ್ಮ ನಾಯಕರೆಲ್ಲ ಸೇರಿ ರೋಡಿಗೆ ಇಳಿದು ಈ ಸಂವಿಧಾನ ಕೈಯಲ್ಲಿ ಹಿಡಿದು ನಾವು ಹೋರಾಟ ಮಾಡ್ತೀವಿ. ನಮ್ಗೆ ಬೇಕು ಕಾನೂನು. ಈ ದೇಶದಲ್ಲಿ ದಿನ 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 ಬೆಳಿಗ್ಗೆ ಎದ್ದರೆ ಮುಸಲ್ಮಾನರಿಗೆ ತುಳಿಯೋದು ಪಿತೂರಿ ನಡೀತಾ ಇದೆ. ಅದಕ್ಕೋಸ್ಕರ ನಾವು ಯಾವ ಕಾರಣಕ್ಕೂ ಈ ತಿದ್ದುಪಡಿಯನ್ನು ಒಪ್ಪಕ್ಕೆ ಹೋಗೋದಿಲ್ಲ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟನೂ ನಾವು ಮಾಡುತ್ತೇವೆ ಅಂತ ಈ ಮಾಧ್ಯಮ ಮುಖಾಂತರ ನಾವು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.